ನಮಗೇನಂದ್ರೆ ಎಲ್ಲೆಲ್ಲ ಅಡಚಣೆ ಆಗುತ್ತೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದು ಈಗ ಮಹಾವೀರ ಸರ್ಕಲ್ ನೀವು ನೋಡಿದ್ದೀರಾ, ಫುಲ್ ಮುಂದಕ್ಕಿದ್ರು ಈಗ ಒಂದು ಹಂತಕ್ಕೆ ಹಿಂದಕ್ಕೆ ಹಾಕ್ಸಿದ್ದೀವಿ, ನೀವು ನೋಡಿರಬೇಕು. ಸೊ ಇನ್ನೂ ನಾವು ಮುಂದೆ ಕಾರ್ಯಪ್ರವೃತ್ತರಾಗ್ತೀವಿ. ಈವನ್ ಹೋಟೆಲ್ಗಳು ಕೂಡ ನಾವು ಶುಚಿತ್ವ ಕಾಪಾಡ್ಕೊಂಡಿಲ್ಲ ಅಂತ ದೊಡ್ಡ ಹೋಟೆಲ್ ಕೂಡ ಪ್ಲಾನ್ ಇದೆ. ಸೊ ಅದೇ ನೀವು ಹೇಳ್ದಂಗೆ ಯಾರು ಸರ್, ಈಗ ನಾನು ಈ ಮಾರ್ಕೆಟಿಗೆ ಬಂದಿದ್ದು ಒಬ್ಳು ಪರಿಸರ ಇಂಜಿನಿಯರ್ ಆಗಿ. ಓಕೆ, ನಮ್ಮಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಅಂತಲೇ ಸಪ್ರೇಟು ಸಿವಿಲ್ ಸೆಕ್ಷನ್ ಇದೆ, ಅಲ್ಲಿ ಕೂಡ AEE ಇದ್ದಾರೆ. ಆ ಒತ್ತುವರಿ ಮಾಡಿ ಕಟ್ಟಿದಾರಲ್ಲ, ಅದೆಲ್ಲ ಯಾರು ಬಿಲ್ಡಿಂಗ್ ಲೈಸೆನ್ಸ್ ನೋಡ್ತಾರೆ ಅದನ್ನು ಅವರು ಇದು ಮಾಡ್ತಾರೆ. ಸೊ ಅವರು ಕೂಡ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಶ್ನೆಗಳು ಮತ್ತು ನಮ್ಮ ಉತ್ತರಗಳನ್ನು ಕೂಡ. ನಮ್ಮ ಮಹಾನಗರ ಪಾಲಿಕೆಯಲ್ಲಿ AEE ಒಬ್ರು ಇದ್ದಾರೆ, ಇದೇ ಸಿವಿಲ್ ಸೆಕ್ಷನ್ ನೋಡೋದು, ಬಿಲ್ಡಿಂಗ್ ಲೈಸೆನ್ಸ್ ಕೊಡೋರು. ಅವರು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಯಾವ ಬಿಲ್ಡಿಂಗು ವೈಲೇಷನ್ ಮಾಡಿ ಕಟ್ಟಿದ್ದಾರೆ ಅಂತ. ನಾನೊಬ್ಳು ಪರಿಸರ ಇಂಜಿನಿಯರ್ ಆಗಿ ಪರಿಸರಕ್ಕೆ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ ಸದ್ಯಕ್ಕೆ ಅದಷ್ಟಕ್ಕೆ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಇದು ಹೆಚ್ಚಿಂದು ನಿಮಗೆ ಇದು ಒಡಿಸ್ಬೇಕಂತ ಬಂದಾಗ ಒಡಿಸ್ಲೇಬೇಕು. ಅವ್ರು ದೊಡ್ಡವರು ಶ್ರೀಮಂತರೆಲ್ಲ, ನ್ಯಾಯ ಎಲ್ಲರಿಗೂ ಒಂದೇನೆ. ಅದನ್ನು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಾವು ಕಾಪಾಡ್ಕೊಳ್ತಿದ್ದೇವೆ. 100% ಜನಗಳೇ ಕೇಳಿದಕ್ಕೂ ಇಲ್ಲ, ಅದು ಕರೆಕ್ಟ್ ಇದೆ. ನೀವು ಕೇಳೋದು ಕರೆಕ್ಟ್ ಇದೆ. ನರ್ಸಿಂಗ್ ಹೋಮ್ಗಳು ಎಲ್ಲ ಕಡೆ, ಈವನ್ ನನಗೂ ಅನುಭವ ಆಗಿದೆ. ನನ್ನ ಕಾರೇ ಹೋಗೋಕ್ಕಾಗಿಲ್ಲ. ಶಾಲಾ ಕಾಲೇಜ್ಗಳು ನೀವು ಹೋದರೆ ಶಂಕರಿ ಮಠ ರಸ್ತೆಯಲ್ಲಿ ಹೋದರೆ ನಮಗೆ ಅರ್ಜೆಂಟ್, ಅಲ್ಲಿ ಆಂಬುಲೆನ್ಸ್ ಓಡಾಡೋ ರಸ್ತೆಗಳು, ಅಲ್ಲೇ ಕ್ಲಾಸ್ ಬಿಡೋ ಟೈಮಲ್ಲಿ, ಸ್ಕೂಲ್ ಬಿಡೋ ಟೈಮಲ್ಲಿ ಜಾಮ್ ಆಗ್ತಾ ಇದ್ದಾವೆ. ಸೊ ಇದು ಟ್ರಾಫಿಕ್ ಇದು ಇಲಾಖೆ, ಪೊಲೀಸ್ ಇಲಾಖೆ ಕೂಡ ಅವ್ರದ್ದು ಟ್ರಾಫಿಕ್ ಕ್ಲಿಯರ್ ಮಾಡೋದು ಅವ್ರದ್ದು ಕೂಡ ಜವಾಬ್ದಾರಿ ಇರುತ್ತೆ. ಅವರಲ್ಲೂ ಸ್ಟಾಫ್ ಕೊಡ್ತಾ ಇದೆ, ನಮ್ಮಲ್ಲೂ ಸ್ಟಾಫ್ ಕೊಡ್ತಾ ಇದೆ, ಎಲ್ಲ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ, ಬಿಟ್ಟರೆ ಬೇರೆ ಯಾವುದೋ ದೊಡ್ಡವ್ರನ್ನ ಬಿಡಬೇಕು, ಬಡವ್ರನ್ನ ತೆಗಿಬೇಕು ಆ ಥರ ಇಲ್ಲ. ಬಟ್ ನಾವು ಏನೇ ಮಾಡಿದರೂ ಅದು ಸಾರ್ವಜನಿಕರಿಗೋಸ್ಕರನೇ ಮಾಡ್ತೀವಿ. ಈಗ ನಾವು ಮಾರ್ಕೆಟ್ ಒಳಗೆ ಬಂದ್ವಿ, ತೆಗೆಸ್ತಾ ಇರಬೇಕಾದ್ರೆ ಅಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿರೋದು ನಮಗೆ ಕಾಣಿಸ್ತು. ಆ ಡ್ರೈನೇಜನ್ನು ತೆಗಿಯೋಕ್ಕೆ ನಮ್ಮ ಮ್ಯಾನ್ ಪವರಿಂದ ಕಷ್ಟ ಇದೆ, ಯಾಕೆಂದರೆ ಹೂಳು ತುಂಬಿಕೊಂಡಿದೆ. ಅಲ್ಲಿಗೊಂದು ಸಣ್ಣ ಇಟಾಚಿ ನುಗ್ಗಿಸ್ಬೇಕಂದ್ರೆ ನಾವು ಈ ಪರ್ದೆ ಎಲ್ಲ ತೆಗಿಲೇಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅದು ಅವರಿಗೋಸ್ಕರ. ನಾವ್ಯಾರು ಬಂದ ಅಧಿಕಾರಿಗಳು ಇಲ್ಲಿ ವಾಸ ಮಾಡಲ್ಲ, ಇಲ್ಲಿ ಇದು ಮಾಡಲ್ಲ, ನಮಗೇನು ರೋಡ್ ಸೈಡ್ ಯಾವ ಸಿಗುತ್ತೆ ತೊಗೊಂಡು ಹೋಗ್ತಾ ಇರ್ತೀವಿ. ಇವರ ಒಳ್ಳೇದಕ್ಕಿಂತ, ಇಲ್ಲಿ ವ್ಯಾಪಾರಸ್ಥರು ಒಳ್ಳೇದಕ್ಕೆ ನಾವು ಏನು ಮಾಡ್ತಾಯಿದ್ವಿ ಅದೆಲ್ಲ ಅವರಿಗೆ ಒಂದು ನಮಗೆ ಹೆಂಗೆ ನೀವು ಮಾಧ್ಯಮದವರು ಅಲ್ಲಿ ಲೈಟ್ ಆನ್ ಆಗಿಲ್ಲ, ಇಲ್ಲಿ ಲೈಟ್ ತಿದ್ದುತ್ತೀರಾ, ನಾವು ಇವರಿಗೆ ತಿದ್ದ ಕೆಲಸ ಮಾಡ್ತಾ ಇದ್ದೀವಿ. ಯಾರ್ದು ತೊಂದರೆ ಕೊಡೋ ಕೆಲಸ ಮಾಡ್ತಾ ಇಲ್ಲ ಮಹಾನಗರ ಪಾಲಿಕೆ.